ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸ್ವಲ್ಪ ಥ್ರೋಟ್ ಪೇಯ್ನ್ ಇದೆ, ಅದರಿಂದ ಸ್ವಲ್ಪ ವಾಯ್ಸು ಚೇಂಜ್ ಆಗಿದೆ. ಯಾರು ಏನು ತಿಳ್ಕೊಬೇಡಿ ಫ್ರೆಂಡ್ಸ್. ಇವತ್ತು ತುಂಬಾ ಒಂದು ಮುಖ್ಯವಾದ ಮಾಹಿತಿ ಇದೆ, ಅದರಿಂದಲೇ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಏನಂತ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರ ಏನು ದಿನೇ ದಿನೇ ಒಂದೊಂದು ಬದಲಾವಣೆಯನ್ನ ಮಾಡ್ತಾ ಇದೆ. ಏನ್ ಡಿಜಿಟಲೈಸೇಷನ್ ಏನು ಮಾಡ್ತಾ ಇದ್ದಾರೆ, ಆ ಡಿಜಿಟಲೈಸೇಷನ್ ಏನು ಇದಾಗ್ತಾ ಇದೆ, ಪ್ರತಿಯೊಂದು ಕೂಡ ಇವರು ಮಾಡ್ತಾ ಇರೋ ಈ ಡಿಜಿಟಲೀಕರಣ ಎಲ್ಲನೂ ಆನ್ಲೈನ್ ಕಂಪ್ಯೂಟರೈಸ್ಡ್ ಅಂತ ಏನ್ ಮಾಡ್ತಿದ್ದಾರೆ, ಇವು ಎಲ್ಲವೂ ಕೂಡ ಜನಗಳ ಮೇಲೆ ಅಷ್ಟೇ ಎಫೆಕ್ಟ್ ಕೂಡ ಹೊಡಿತಾ ಇದೆ. ಅದರಿಂದ ಅನುಕೂಲ ಎಷ್ಟಿದೆ, ಅನಾನುಕೂಲಗಳು ಕೂಡ ಅಷ್ಟೇ ಇದೆ. ಯಾಕಂತಂದ್ರೆ ಇವರು ಅನ್ಕೊಳ್ಬಹುದು ಅಷ್ಟೇನೇನೆ, ನಮ್ಗೆ ಆನ್ ಟೈಮ್ ಸರ್ಕಾರಕ್ಕೆ ಪ್ರಾಫಿಟ್ ಬರುತ್ತೆ, ಸರ್ಕಾರಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಅದಕ್ಕೆ ತಕ್ಕಾಗೇನೆ ಇವರು ಕೂಡ ವರ್ಕ್ ಅನ್ನ ಪಾಸ್ ಮಾಡಬೇಕು, ಜನಗಳಿಗೆ ತೊಂದರೆ ಕೊಡಬಾರ್ದು. ಯಾಕಂದ್ರೆ ಇವಾಗ ಈ ಖಾತಾ ವಿಷಯದಲ್ಲೇ ತಗೊಳ್ಳಿ, ತುಂಬಾನೇ ಜನ ನಲ್ಗಿ ಹೋಗ್ತಾ ಇದಾರೆ. ಯಾಕಂದ್ರೆ ಯಾರ್ದು ಪ್ರಾಪರ್ಟಿ ಮಾರಕ್ ಆಗ್ತಾ ಇಲ್ಲ, ಅವ್ರು ಯಾವುದೇ ತರ ಲೋನ್ ತಗೊಳಕ್ ಆಗ್ತಾ ಇಲ್ಲ, ಯಾವುದೇ ತರ ಅವರು ಟ್ರಾನ್ಸಾಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಅದರಿಂದ ಯಾವುದೇ ಒಂದು ಯೋಜನೆಯನ್ನ ನೀವು ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ಪ್ರೀ ಪ್ಲಾನ್ ಮಾಡ್ಕೊಳ್ಳಿ. ಪ್ರೀ ಪ್ಲಾನ್ ಮಾಡ್ಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ನೀವು ಆ ಯೋಜನೆಯನ್ನ ಕಂಪ್ಲೀಟ್ ಮಾಡ್ಲಿಕ್ಕೇನೆ ಪ್ರಯತ್ನ ಮಾಡಿ ಅಂತ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂತಂದ್ರೆ ಇವತ್ತು ಜನಗಳ ಸಮಸ್ಯೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ಮಂತವ್ರಿಗೇನೆ ಈ ನಾಗರಿಕರೆಲ್ಲಾನು ಎಷ್ಟು ಜನ ಫೋನ್ ಮಾಡ್ತಿದ್ದಾರೆ, ಎಷ್ಟು ಜನ ಇದ್ ಮಾಡ್ತಿದ್ದಾರೆ. ಯಾಕಂದ್ರೆ ನಿಮ್ಗೆ ಯಾವುದೇ ಸಹಾಯವಾಣಿ ಇಲ್ಲ, ನಿಮ್ಗೆ ಏನು ಇಲ್ಲ. ಇನ್ನ ಡೈರೆಕ್ಟ್ ಈ ನಮ್ಮ ರೆವೆನ್ಯೂ ಮಿನಿಸ್ಟರ್ ಆಗ್ಬೋದು ಅಥವಾ ನಮ್ಮ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗ್ಬೋದು, ಅವರೆಲ್ಲೂ ಯಾವುದೇ ಒಂದು ಜನಸಂದಣಿ ಕಾರ್ಯಕ್ರಮ ಮಾಡೋಣ, ಜನಗಳ ಸಮಸ್ಯೆ ಏನಿದೆ ಅಂತಂದೇಳಿ ತಿಳ್ಕೊಳ್ಳೋಣ ಅಂತದ್ರ ಬಗ್ಗೆ ಎಲ್ಲಾನು ಇವರಿಗೆ ಅದ್ರ ಕಾನ್ಸೆಪ್ಟ್ಗಳೇ ಗೊತ್ತಿಲ್ಲ ಬಿಡಿ. ಇವ್ರದ್ದು ಏನಿದ್ರು ಕೂಡ ನೆಕ್ಸ್ಟ್ ಏನ್ ಯೋಜನೆ ಮಾಡಬೇಕು, ನೆಕ್ಸ್ಟ್ ಯಾವ ತರ ದುಡ್ಡು ಹೊಡಿಬೇಕು, ನೆಕ್ಸ್ಟ್ ಯಾವ ತರ ಯಾವ ಪ್ರಾಜೆಕ್ಟ್ ಅಲ್ಲಿ ನಮ್ ಪರ್ಸೆಂಟೇಜ್ ಎಷ್ಟು ತಗೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆಗ್ಲಿ ಇವರು ಯಾವುದೇ ಜನಗಳ ಸಮಸ್ಯೆ ಬಗ್ಗೆ ಇವರು ಆಲಿಸ್ತಾ ಇಲ್ಲ ನನ್ನ ಅನಿಸಿಕೆ ಪ್ರಕಾರ. ಯಾಕಂತಂದ್ರೆ ಒಂದು ಜನಸಂದಣಿ ಕಾರ್ಯಕ್ರಮಗಳು ಮಾಡಬೇಕು, ಜನಾಂದೋಲನಗಳು ಮಾಡಬೇಕು, ಅವಾಗ ಮಾತ್ರನೇ ನಿಮ್ಗೆ ಜನಗಳ ಸಮಸ್ಯೆ ಗೊತ್ತಾಗೋದು. ಇವತ್ತು ಒಂದು ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ ಬಂದಿದ್ದೀರಾ. ಎಷ್ಟು ಜನ ನೀವೇನೇನೋ ಹೇಳ್ತಾ ಇದ್ದೀರಾ, ಈ ಸಿಸ್ಟಮ್ ತರ್ತೀನಿ, ಫಿಫ್ಕೋ ತರ್ತೀನಿ, ಅದು ತರ್ತೀನಿ, ಇದು ತರ್ತೀನಿ, ಅದು ಯಾವುದು ಇಲ್ಲ, ಬರೀ ತರ್ತೀನಿ ಅಂತ ಹೇಳ್ತಿದ್ದೀರಾ ಅಷ್ಟೇ. ಬಟ್ ಯಾವ್ದು ಯೂಸ್ ಆಗ್ತಾ ಇಲ್ಲ. ಅದು ನೀವು ಏನೇ ಕಾರ್ಯರೂಪಕ್ಕೆ ತಗೊಂಡ್ ಬನ್ನಿ, ತರೋದಕ್ಕೆ ಮುಂಚೆ ಪ್ರೀ ಪ್ಲಾನ್ ಮಾಡಿ, ಎಲ್ಲ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಎಲ್ಲ ಸರ್ವೆ ಮಾಡ್ಕೊಳ್ಳಿ, ಎಲ್ಲಾನು ಮಾಡಿಬಿಟ್ಟು ತಂದ್ರೆ ನೀವು ಏನು ನೀತಿ ನಿಯಮ ಹಾಕ್ತೀರಾ ಅದಕ್ಕೆ ಜನ ಬದ್ಧವಾಗಿರ್ತಾರೆ. ನಿಮ್ಮ ರೂಲ್ಸ್ ರೆಗ್ಯುಲೇಷನ್ ಯಾರು ಕ್ರಾಸ್ ಮಾಡಿ ಹೋಗಲ್ಲ. ಅದಕ್ಕೋಸ್ಕರ ನೀವು ಫಸ್ಟೇ ಟ್ರಯಲ್ ಮಾಡಿ, ಫಸ್ಟೇ ಪ್ಲಾನ್ ಮಾಡಿ, ಎಲ್ಲ ಇದು ಮಾಡಿಕೊಂಡು ಆ ಯೋಜನೆಯನ್ನ ಕಾರ್ಯರೂಪಕ್ಕೆ ತಗೊಂಡು ಬನ್ನಿ. ಅವಾಗ ಏನಾಗುತ್ತೆ, ಜನಗಳಿಗೆ ಸಮಸ್ಯೆ ಆಗಲ್ಲ. ಜನಗಳು ನಿಮ್ಗೆ ಎಲ್ಲಾ ರೀತಿಯಲ್ಲೂ ಬೆಂಬಲ ತೋರಿಸ್ತಾರೆ, ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಅನ್ನ ಮಾಡ್ತಾರೆ. ಆದ್ರಿಂದ ನಮ್ಮ ಕರ್ನಾಟಕ ಸರ್ಕಾರ ಇದೊಂದನ್ನ ಎಚ್ಚರಿಸ್ಕೋಬೇಕು, ಮತ್ತೆ ತಿದ್ದುಕೊಳ್ಬೇಕು. ಜನಗಳ ಬಗ್ಗೆ ಯೋಚನೆ ಮಾಡಿ, ಪಬ್ಲಿಕ್ ಬಗ್ಗೆ ಯೋಚನೆ ಮಾಡಿ. ಬರೀ ಎಲೆಕ್ಷನ್ ಬಂದಾಗ ಮಾತ್ರ ಪಬ್ಲಿಕ್ ಅಲ್ಲ, ಆಲ್ವೇಸ್ 365 ಡೇಸ್ ಪಬ್ಲಿಕ್ ಜೊತೆ ಇರಬೇಕು ನೀವು. ಇಲ್ಲಿವರೆಗೂ ಯಾವುದೇ ಒಬ್ಬ ಮಿನಿಸ್ಟರ್ ಆಗ್ಬೋದು, ನಾನ್ ನೋಡ್ದಂಗೆ ಜನಗಳ ಸಮಸ್ಯೆ ಕೇಳ್ದವ್ರೇ ಇಲ್ಲ. ಎಷ್ಟೋ ಲಕ್ಷ ಜನ ಇವತ್ತು ಫೋನುಗಳು ಮಾಡಿ ಕೇಳ್ತಾರೆ, ಸರ್ ಈ ಸಮಸ್ಯೆ ಹೆಂಗೆ ಸರ್, ಈ ಸಮಸ್ಯೆ ಏನ್ ಮಾಡ್ಬೇಕು ಸರ್, ಈ ಸಮಸ್ಯೆ ಹೆಂಗ್ ಮಾಡ್ಬೇಕು ಸರ್ ಅಂತ. ಸರ್ಕಾರ ಮಾಡೋ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಯಾಕೇಳಿ, ಜನಗಳಿಗೆ ಅಷ್ಟು ಸಮಸ್ಯೆಗಳಿದೆ ಫ್ರೆಂಡ್ಸ್. ಯಾಕಂದ್ರೆ ಇವರು ಈ ನಮ್ಮ ಸರ್ಕಾರ ಅವರವರು ಕಚ್ಚಾಟದಲ್ಲೇನೆ ಇದ್ದಾರೆ. ಈ JDS, BJP, ಕಾಂಗ್ರೆಸ್ ಅಂತ ಹೇಳಿ ಅವರವರು ಕಚ್ಚಾಡೋದ್ರಲ್ಲೇ ಟೈಮ್ ಸಾಕಾಗ್ತಾ ಇಲ್ಲ. ಇನ್ನ ಜನಗಳ ಜೊತೆ ಎಲ್ಲೂ ಬರ್ತಾರೆ, ಜನಗಳ ಸಮಸ್ಯೆನ ಎಲ್ಲ ಆಲಿಸ್ತಾರೆ ಫ್ರೆಂಡ್ಸ್. ಇದು ನಮ್ಮ ರೆವೆನ್ಯೂ ಮಿನಿಸ್ಟರ್ಸ್ಗಾಗ್ಬೋದು, ಅಥವಾ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಿಗಾಗ್ಬೋದು, ಅಥವಾ ನಮ್ಮ ಮಾನ್ಯ DCM ಸಾಹೇಬ್ರಿಗಾಗ್ಬೋದು, ಅಥವಾ CM ಸಾಹೇಬ್ರಿಗಾಗಬಹುದು, ಅಲ್ಲಿವರೆಗೂ ಹೋಗೋ ತರ ಇಂಥ ವಿಡಿಯೋಸ್ ಅನ್ನ ನೀವು ಶೇರ್ ಮಾಡಿ. ಯಾಕಂತಂದ್ರೆ ಇಲ್ಲ ಅಂತಂದ್ರೆ ಅವರು ಯಾವುದೇ ಕಾರಣಕ್ಕೂ ಎಚ್ಚರಿಸ್ಕೊಳ್ಳಲ್ಲ, ನಿಮ್ಮ ಸಮಸ್ಯೆಗಳನ್ನು ಗೊತ್ತಾಗೋದು ಇಲ್ಲ. ಅಟ್ಲೀಸ್ಟ್ ಇಂಥ ವಿಡಿಯೋಸ್ ಆದ್ರೂ ಕೂಡ ನೀವು ಶೇರ್ ಮಾಡಿ.
ಅವರಿಗೆ ಅಟ್ಲೀಸ್ಟ್ ನಾವು ತಲುಪಿಸೋ ವಿಷಯನ ತಲುಪಿಸೋ ಥರ ಆದರೂ ಕೂಡ ನಾವು ಮಾಡ್ತೇವೆ. ಫ್ರೆಂಡ್ಸ್, ಇವತ್ತು ಒಂದು ಮುಖ್ಯವಾದ ವಿಷಯ ಏನಂತ ಅಂದರೆ, ಈ ಕರ್ನಾಟಕ ಸರ್ಕಾರ ಏನು ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಂದಿತ್ತು. ಈ ಖಾತಾದಲ್ಲಿ ಇವಾಗ ಮತ್ತೊಂದು ಟ್ವಿಸ್ಟ್ ಇದೆ. ಏನು ಅಂತಂದ್ರೆ, ರೆವೆನ್ಯೂ ಸೈಟ್ ಅಲ್ಲಿ ಇವತ್ತು ಕೂಡ ಸುಮಾರು ಜನ GPA ಮಾಡ್ಕೊಂಡಿದ್ದೀನಿ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಏನ್ ಹೇಳ್ತಾ ಇದ್ದೀರಾ, ಅವರೆಲ್ಲರಿಗೂ ನಾಮನೆ. ಯಾಕಂತಂದ್ರೆ ಕರ್ನಾಟಕ ಸರ್ಕಾರ ಇನ್ನು ಯಾವ್ಯಾವ್ದು ಅನಧಿಕೃತ ಲೇಔಟ್ಗಳು ಮಾಡ್ತಾರೆ, ರೆವೆನ್ಯೂ ಲೇಔಟ್ಗಳನ್ನ ಯಾವ್ದು ಮಾಡ್ತಾರೆ, ಅವು ಎಲ್ಲವನ್ನು ಕೂಡ ಜಮೀನನ್ನೇನೆ. ಯಾಕಂದ್ರೆ ಮೊನ್ನೆ ಶುಕ್ರವಾರದ ದಿನ ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ಬೇಕಾದ್ರೆ ರೆವೆನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ವಾರ್ನಿಂಗ್ ಮಾಡೋ ತರನೇನೆ ಹೇಳಿದ್ರು. ಇದು ಯಾಕಂತಂದ್ರೆ ಪ್ರತಿಯೊಬ್ಬ ಬಿಲ್ಡರ್ಗು ಇದು ತಟ್ಲಿ ಅಂತ ಹೇಳ್ಬಿಟ್ಟೇನೇನೆ. ರೆವೆನ್ಯೂ ಸೈಟ್ಸ್ ತಗೊಂಡು ಹಾಳಾಗಬೇಡಿ. ಯಾಕಂದ್ರೆ ರೆವೆನ್ಯೂ ಸೈಟ್ ತಗೊಂಡು ಖಂಡಿತ ನೀವು, ಯಾಕಂದ್ರೆ ಅವನು ಬಿಲ್ಡರ್ ಆರಾಮಾಗಿ ಸೇಫ್ ಆಗಿ ಹೋಗ್ತಾನೆ. ನೀವು ₹1 ಕೂಡಿಕಿಟ್ಟಿರೋ ಅಮೌಂಟನ್ನ ನೀವು ಹಾಳು ಮಾಡ್ಕೊಂತೀರಾ. ಹೆಂಗೆ ಅಂತಂದ್ರೆ, ಇಲ್ಲೇ ಇರೋದು ಬಿಗ್ ಟ್ವಿಸ್ಟ್. ಕರ್ನಾಟಕ ಸರ್ಕಾರ ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗೆ, ಪ್ರತಿಯೊಬ್ಬ DC-ಗೆ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಏನಂತ ಅಂದ್ರೆ, ಯಾವುದೇ ರೆವೆನ್ಯೂ ಲೇಔಟ್ ಮಾಡಿದ್ರು ಕೂಡ ಅದನ್ನ ಅಂತಹ ಜಮೀನುಗಳನ್ನ ಮುಟ್ಟುಗೋಲು ಹಾಕೊಳ್ಳಿ, ಅದನ್ನ ಸರ್ಕಾರದ ವಶಕ್ಕೆ ಪಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಇನ್ನು ಅನಧಿಕೃತ ಬಡಾವಣೆ ಅನ್ನೋದು ತಲೆ ಎತ್ತಬಾರದು. ನಮ್ಮ ಕರ್ನಾಟಕದಲ್ಲಿ ಅನಧಿಕೃತ ಬಡಾವಣೆಗಳಿಗೆ ಪೂರ್ತಿ ಕಡಿವಾಣ ಹಾಕಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮ್ಮ ಸಿದ್ದರಾಮಯ್ಯ ಅವರು ಆಲ್ರೆಡಿ ಖಡಕ್ ಆಗೇನೇನೆ ಹೇಳಿದ್ದಾರೆ. ಮತ್ತೆ ಸರ್ಕ್ಯುಲರ್ ಕೂಡ ಮಾಡಿದ್ದಾರೆ. ಈ ಅನಧಿಕೃತ ಲೇಔಟ್ ಬಗ್ಗೆನೇನೆ ಲಾಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ಕೂಡ ಚೀಮಾರಿ ಹಾಕಿದ್ದು. ಅದೇ ಚೀಮಾರಿಗೋಸ್ಕರನೇನೆ ಇವಾಗ ಇವರು ಈ ಅನಧಿಕೃತ ಲೇಔಟ್ ಅಲ್ಲಿ ಏನು ಸೈಟ್ಗಳು ಮಾಡಿದ್ದಾರೆ ಅವಕ್ಕೆಲ್ಲನೂ ಖಾತೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಇವರು ಖಾತೆ ಕಾನ್ಸೆಪ್ಟ್ ಅನ್ನ ತಂದಿರೋದು. ಈ ನಮ್ಮ ಅಕ್ರಮ ಲೇಔಟ್ಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳ್ಬಿಟ್ಟು ಇಡೀ ಸರ್ಕಾರ, ನಮ್ಮ ಮಿನಿಸ್ಟರ್ಸ್ ಎಲ್ಲರೂ ಕೂಡ ಪಣ ತೊಟ್ಟು ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ರೆವೆನ್ಯೂ ಸೈಟ್ಸ್ ಆಗಬಾರ್ದು, ಮಾಡಿದ್ರೆ ಅಪ್ರೂವಲ್ ಮಾಡೇನೇನೆ ಮಾಡಬೇಕು. ಈ ರೆವೆನ್ಯೂ ಸೈಟ್ಸ್ ಮಾಡೋದ್ರಿಂದಲೇನೆ ಇವಾಗ ಎಲ್ಲಿ ನೋಡಿದ್ರು ಕೂಡ ಕರ್ನಾಟಕ ಸರ್ಕಾರನೇನೆ BDA ಲೇಔಟ್ ಅಂತ ಮಾಡ್ತಾ ಇರೋದು. ಅದರಿಂದ ಪ್ರೈವೇಟ್ ಬಿಲ್ಡರ್ಸ್ ಕೂಡ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಯಾವುದೇ ಒಂದು ಲೇಔಟ್ ಮಾಡ್ಬೇಕಂದ್ರೂ ಕೂಡ ಅಗತ್ಯವಾಗಿ ಮಸ್ಟ್ ಅಂಡ್ ಶುಡ್ ಮಂಜೂರಾತಿ, ಅನುಮತಿ, ಅಧಿಕೃತ ಎಲ್ಲನೂ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಅನಧಿಕೃತವಾಗಿ ಕಂದಾಯ ಭೂಮಿಯಲ್ಲಿ ಬಡಾವಣೆ ರಚಿಸುವುದಕ್ಕೆ ಬಿಡೋದಿಲ್ಲ. ಏನಾದ್ರೂ ಮೀರಿ ಮಾಡಿದ್ರೆ 100% ಅಂತಹ ಜಮೀನನ್ನ ನಾವು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ಬಿಟ್ಟು ಮಾನ್ಯ ಕೃಷ್ಣ ಬೈರೇಗೌಡರು ಖಡಕ್ ಆಗೇನೇನೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅದರಿಂದ ಯಾರು ಕೂಡ ಈ ಅನಧಿಕೃತ ಬಡಾವಣೆಗಳಲ್ಲಿ ಏನು ಸೈಟುಗಳನ್ನ ತಗೊಳ್ತಾ ಇದ್ದೀರಾ, ಪ್ಲೀಸ್ ಯಾರು ಕೂಡ ತಗೊಳ್ಳಿಕ್ಕೆ ಹೋಗ್ಬೇಡಿ, ಸಿಕ್ಕಾಕೊಳ್ಳೋದಕ್ಕೂ ಹೋಗ್ಬೇಡಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಖಾತಾ ಮಾಡಲ್ಲ. ಸುಪ್ರೀಂ ಕೋರ್ಟ್ ಏನೇನೆ ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದೆ ಯಾರಿಗೂ ಕೂಡ. ಯಾಕಂದ್ರೆ ಲಾಸ್ಟ್ ಟೈಮ್ ಒಬ್ರು ಕೋರ್ಟ್ಗೆ ಹೋಗೇನೇನೆ ಇವಾಗ ಎಲ್ಲರಿಗೂ ಖಾತಾ ಮಾಡ್ತಿರೋದು. ಇದರಿಂದಲೇನೆ ಇಲ್ಲಿವರೆಗೂ ಏನು ಸೈಟ್ಸ್ ಆಗಿದೆ, ಏನು ಮನೆಗಳಾಗಿದೆ ಅವಕ್ಕೆಲ್ಲನೂ ಒಂದು ಈ ಖಾತಾ ಅನ್ನೋದನ್ನ ಕೊಟ್ಟುಬಿಟ್ಟು ಅಲ್ಲಿಗೆ ಈ ರೆವೆನ್ಯೂ ಲೇಔಟ್ಸ್ಗೆ ಅಂತ್ಯ ಹಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಇಷ್ಟೆಲ್ಲನೂ ಪ್ರಯತ್ನ ಮಾಡ್ತಿರೋದು. ಇನ್ನೂ ಕೂಡ ನೀವು ರೆವೆನ್ಯೂ ಸೈಟ್ಸ್ ನಾವು ತಗೊಳ್ತೀವಿ, ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ, ನಾವು GPA ಮಾಡ್ಕೊಂಡಿದೀವಿ ಅಂತ ಹೋದ್ರೆ ಖಂಡಿತ ನೀವೇನೇನೆ ತಲೆ ಮೇಲೆ ಬಂಡೆ ಹೇಳ್ಕೊಳ್ತೀರಾ. ಅದು ಬೇಡ. ಅದರಿಂದ ಎಷ್ಟು ಇದಾಗುತ್ತೋ ಅಷ್ಟು ಕೂಡ ಸಾಧ್ಯವಾದಷ್ಟು ಯಾರು ಕೂಡ ತಗೊಳಕ್ ಹೋಗ್ಬೇಡಿ. ಅಲ್ಲಿ ಫುಲ್ ಸೈಟ್ ತಗೊಳ್ಳೋ ಬದಲು ಅರ್ಧ ಸೈಟ್ ಆದ್ರೂ ತಗೊಳ್ಳಿ. ಇದು ನನ್ನ ರಿಕ್ವೆಸ್ಟ್. ಯಾಕಂತಂದ್ರೆ ಸರ್ಕಾರ ಏನ್ ಮಾಡ್ತಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವೇನ್ ಮಾಡ್ತಾ ಇದೀವಿ ಅನ್ನೋದು ನಾವು ಯೋಚನೆ ಮಾಡಬೇಕು. ಬರೀ ಸರ್ಕಾರನೇ ಬ್ಲೇಮ್ ಮಾಡೋದಲ್ಲ. ನಾವು ಫಸ್ಟ್ ತಪ್ಪು ಮಾಡಿ ಆಮೇಲೆ ಸರ್ಕಾರನ ಬ್ಲೇಮ್ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ಅದರಿಂದ ಯಾರು ಕೂಡ ರೆವೆನ್ಯೂ ಸೈಟ್ಸ್ ಅನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ.
ಯಾಕಂದ್ರೆ ಇವಾಗ ಸೆಪ್ಟೆಂಬರ್ 10 ಏನು ರಿಜಿಸ್ಟರ್ ಮಾಡ್ಕೊಂಡಿದ್ರಿ ಅವರೆಲ್ಲರಿಗೂ ಖಾತಾ ಸಿಗುತ್ತೆ. ಅದ್ರ ಮೇಲೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅವರಿಗೆ ಖಾತಾನೂ ಸಿಗಲ್ಲ ನಿಮಗೆ. ಯಾಕೆ ಇಷ್ಟೆಲ್ಲನೂ ಇದು ಮಾಡ್ಕೊಳ್ತೀರಾ? ಅದು ಬೇಡ. ಗೊತ್ತಿದ್ದು ಗೋಡೆಗೆ ಗಟ್ಟಿ ಇದೆ ಅಂತ ತಲೆ ಚಚ್ಕೊಂಡ್ರೆ ಅದಕ್ಕೆ ಅರ್ಥನೇ ಇರಲ್ಲ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.